ಮುನಿರತ್ನ ಆಡಿಯೋ ಕೇಸ್ ಹಿಂದೆ ಟೂಲ್ ಕಿಟ್ ಕೆಲಸ. ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹನುಮಂತರಾಯಪ್ಪ ಆಡಿಯೋದಿಂದ ಇದು ಸಾಬೀತಾಗಿದೆ. ಕಾಂಗ್ರೆಸ್ಗೊಂದು ಬಿಜೆಪಿಗೊಂದು ನೀತಿಯನ್ನ ಪಾಲಿಸುತ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮುನಿರತ್ನ ಪ್ರಕರಣದಲ್ಲಿ ಒಂದು ರೀತಿ ಟ್ರ್ಯಾಪಲ್ಲಿಗೆ ಇವ್ರನ್ನ ಕೆಡವಿದ್ದಾರೆ. ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ, ಆದರೆ ಸರ್ಕಾರದ ತೋರಿಸಿದ ಆತುರ ಇದೆಯಲ್ಲ, ಇದು ಅನುಮಾನಾಸ್ಪದ. ದೂರ ದಾಖಲಾದ ದಿನವೇ ಮುನಿರತ್ನನ್ನ ಅರೆಸ್ಟ್ ಮಾಡಿದ್ರು. ಶುಕ್ರವಾರ ರಜಾ ದಿನಗಳು ಕಂಟಿನ್ಯೂ. ದೂರ ದಾಖಲಾದ ದಿನವೇ ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ, ಬಿ ಜೆ ಪಿ ಶಾಸಕರಿಗೆ ಒಂದು ನ್ಯಾಯನ? ಇಲ್ಲ, ಅನುಮಾನಾಸ್ಪದ. ಇನ್ನು ಹನುಮಂತರಾಯಪ್ಪ ಅವ್ರ ಆಡಿಯೋ ಏನಿದೆ, ಆಡಿಯೋ ನೋಡಿದಾಗ ಒಂದು ಟೂಲ್ ಕಿಟ್ಟು ಮಾಡಿದ್ದಾರೆ, ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮತ್ತೀಗ ನೋಡಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಆರೋಪ ಬಂತು. ಆರೋಪ ಬಂದಾಗ ಕೂಗೇ ಇಲ್ಲ ಅಂತ ಹೇಳಿದರು. ಆಮೇಲೆ ಹೇಳಿದರು ಆಡಿಯೋ ಮತ್ತು ವಿಡಿಯೋನ FSLಗೆ ಕಳಿಸಿದ್ದೀವಿ ಅಂತ ಹೇಳಿದರು. ಇಲ್ಲಿ ಮುನಿರತ್ನ ಪ್ರಕರಣದಲ್ಲಿ ಯಾವ FSLೂ ಇಲ್ಲ, ಡೈರೆಕ್ಟ್ ಅರೆಸ್ಟ್. ಹಲವಾರು ಪ್ರಕರಣಗಳು ಹೇಳಿದೆ. ಈ ಥರದ ಕೇಸ್ಗಳು ದಾಖಲಾದರೆ ಪ್ರೈಮಾ ಫೇಸಿ ನೋಡ್ಕೋಬೇಕು.